ಎಂಬ ಜಾಹೀರಾತು ಸಂಸ್ಥೆಯಿಂದ ಝೀರೋಯಿಂದ ಹೀರೋ ಆಗಿ ಛಲ ಗುರಿ ಇದ್ರೆ ಎಲ್ಲವೂ ಸಾಧ್ಯ ಎಂಬುದನ್ನ ಅಕ್ಷರಶಃ ಸಾಕ್ಷೀಕರಿಸಿದ್ದಾರೆ ಶ್ರಮಜೀವಿ ಪ್ರಸನ್ನ ಎಡಿಕೇರಿ. ಪ್ರಸನ್ನ ಅವರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ನಾಪೋಕ್ಲು ನಾಡಿನ ಬಲ್ಲಮಾವಟಿ ಗ್ರಾಮದ ಸುಬೇದಾರ್ ಎಡಿಕೇರಿ ಕುಶಾಲಪ್ಪ ಹಾಗೂ ರಾಧಾ ಕುಶಾಲಪ್ಪ ದಂಪತಿಯ ಏಕೈಕ ಪುತ್ರ. ಬಿಕಾಂ ಹಾಗೂ ಪಿಜಿಡಿಸಿಎ ಪದವಿಗಳನ್ನು ಪಡೆದಿರುವ ಇವರು ಫ್ರಾನ್ಸ್ನ ಈಸ್ಟ್ ಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಜಾಹೀರಾತು ವಿಭಾಗದಲ್ಲಿ ಡಾಕ್ಟರೇಟ್ ಅಧ್ಯಯನ ಮುಂದುವರೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಎಡಿಕೇರಿ. ನಾನು ಮೂಲತಃ ಕೊಡಗಿನ ಬಲ್ಲಮಟ್ಟಿ ಗ್ರಾಮದವನು. ನನ್ನ ತಂದೆ ತಾಯಿ ಕುಶಾಲಪ್ಪ ಹಾಗೂ ರಾಧಾ ಅಂತ ಹೇಳಿ. ನನಗೆ ಮದುವೆ ಆಗಿದೆ. ನನ್ನ ಶ್ರೀಮತಿ ಹೆಸರು ದೀಪ್ತಿ ಹಾಗೂ ನನ್ನ ಮಗನ ಹೆಸರು ಪರಿಣಿತ್ ಅಂತ ಹೇಳಿ. ನಾನು ನನ್ನ ಬಾಲ್ಯದ ಜೀವನವನ್ನು ಕೊಡಗಿನಲ್ಲೇ ಕಳೆದು ಎಜುಕೇಷನ್ ಎಲ್ಲ ನಾನು ಸೋಮವಾರಪೇಟೆಯ OLV ಕಾನ್ವೆಂಟ್, ಅಲ್ಲಿಂದ ಹೈಸ್ಕೂಲನ್ನು ಸೆಂಟ್ ಜೋಸೆಫ್ಸ್ ಸ್ಕೂಲ್ನಲ್ಲಿ ಸೋಮವಾರಪೇಟೆಯಲ್ಲಿ ಮಾಡಿರ್ತೇನೆ. ಅದಾದ ನಂತರ ನಾನು ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ಶ್ರೀಮತಿ ಡಿ ಚೆನ್ನಮ್ಮ ಕಾಲೇಜ್ ಮಾದಾಪುರದಲ್ಲಿ ಮಾಡಿ ಪದವಿ ಶಿಕ್ಷಣಕ್ಕೋಸ್ಕರ ಉನ್ನತ ವ್ಯಾಸಂಗಕ್ಕಾಗಿ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಮುಗಿಸಿರುತ್ತೇನೆ. ತದನಂತರ ನಾನು ಅಲ್ಲೇ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ PGDCA ಕೋರ್ಸನ್ನು ಮಾಡಿ ಅದು ಮುಗಿಸಿ ನಂತರ ನಾನು ಉದ್ಯೋಗಕ್ಕಾಗಿ ಬೆಂಗಳೂರು ಇಲ್ಲಿ ನೆಲೆಸಿದ್ದೆ. ಬೆಂಗಳೂರಲ್ಲಿ ಬಂದ ಮೇಲೆ ನಾನು ಕೆಲಸಕ್ಕೋಸ್ಕರ ಮೊದಲನೇ ಜಾಬ್ ಆಗಿ ನಾನು ಈಗಲ್ ಟೆಕ್ ಏಜೆನ್ಸಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿ ಅಲ್ಲಿ 4 ವರ್ಷಗಳ ಕೆಲಸ ಮಾಡಿ ತದನಂತರ ನಾನು ಅಡ್ವರ್ಟೈಸಿಂಗ್ ಫೀಲ್ಡಿಗೆ ಬಂದು ಒಂದು 12 ವರ್ಷಗಳ ಕಾಲ ಬೇರೆ ಬೇರೆ MNC ಕಂಪನಿಗಳಲ್ಲಿ ಕೆಲಸ ಮಾಡಿರ್ತೇನೆ. ಕೊಡಗಿನ ಕುಗ್ರಾಮವೊಂದರಿಂದ ಬರಿಗೈಲಿ ಬೆಂಗಳೂರಿಗೆ ಬಂದ ಪ್ರಸನ್ನ 2013ರಲ್ಲಿ ಪತ್ನಿ ದೀಪ್ತಿ ಕೆದಂಬಾಡಿ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಜಾಹೀರಾತು ಸಂಸ್ಥೆಯನ್ನ ಕಟ್ಟಿ ಉದ್ಯೋಗದಾತ ಎನಿಸಿಕೊಂಡಿದ್ದಾರೆ. ಕೆಲಸ ಮಾಡ್ತಾ ಇದ್ದರೆ ಮನೇಲೇ ನೋಡ್ಕೊಳಕ್ಕಾಗಲ್ಲ, ಅಪ್ಪ ಅಮ್ಮನಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳಿ ನಾನು ಒಂದು ಕಂಪನಿ ಓಪನ್ ಮಾಡೋ ಆಲೋಚನೆ ತೊಡಗಿ ಶ್ರೀಮತಿ ಜೊತೆ ಡಿಸ್ಕಸ್ ಮಾಡಿ ನಾವು ಒಂದು ಅಡ್ವರ್ಟೈಸಿಂಗ್ ಕಂಪನಿನೇ ಓಪನ್ ಮಾಡುವ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು 2013ರಲ್ಲಿ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಾವು ಶುರು ಮಾಡಿದ್ದು. ಸಣ್ಣದಾಗಿ ಆರಂಭ ಮಾಡಿದ್ರೂ ಇವಾಗ ನಾವು ಒಂದು 11-12 ವರ್ಷಗಳಲ್ಲಿ ಉತ್ತಮವಾಗಿ ಬೆಳೆದು ಲೀಡಿಂಗ್ ಎಡ್ಜ್ ಸಂಸ್ಥೆಯು ಇಂದು ರಾಷ್ಟ್ರ ಮಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಭಾರತದ ವಿವಿಧ ಮೆಟ್ರೋ ನಗರಗಳಲ್ಲಿ ಕಚೇರಿಗಳನ್ನು ಹೊಂದಿದ್ದು 100ಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆ ನೀಡುತ್ತಿದೆ. ಔಟ್ಡೋರ್ ಅಡ್ವರ್ಟೈಸಿಂಗ್, ಇವೆಂಟ್ಸ್ ಮತ್ತು BTL ಚಟುವಟಿಕೆಗಳಲ್ಲಿ ಪರಿಣಿತಿ ಹೊಂದಿದೆ. ದೇಶಾದ್ಯಂತ ತೃಪ್ತ ಗ್ರಾಹಕರ ಬಲವಾದ ನೆಲೆ ನಿರ್ಮಿಸಿದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಆದ್ರೂ ಬೇರೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಒಂದು 25-26 ಕಡೆಗಳಲ್ಲೂ ಆಫೀಸ್ನ ವ್ಯವಸ್ಥೆ ಇದೆ. ಕೆಲವರು ಡೈರೆಕ್ಟ್ ಎಂಪ್ಲಾಯ್ಗಳಾಗಿದ್ದರು, ಕೆಲವರು ಮನೆಯಿಂದ ಕೆಲಸ ಮಾಡೋ ಥರ ವರ್ಕ್ ಫ್ರಮ್ ಹೋಮ್ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ ಒಂದು 50 ಕ್ಲೈಂಟ್ಗಳಿಗೆ ನಾವು ನಮ್ಮ ಈ ಸೇವೆಯನ್ನು ಸಲ್ಲಿಸ್ತಿದ್ದೇವೆ. ಮೊದಲನೇದಾಗಿ ನಾವು ಅಡ್ವರ್ಟೈಸಿಂಗಲ್ಲಿ ಈವೆಂಟ್ಸ್ ಮಾಡ್ತೇವೆ ಹಾಗೂ ಹೋರ್ಡಿಂಗ್ಸು, ಆಮೇಲೆ ಸಿನಿಮಾ ಅಡ್ವರ್ಟೈಸಿಂಗು. ಈ ಥರ ಹಲವಾರು ಅಡ್ವರ್ಟೈಸಿಂಗ್ ಸಂಬಂಧಪಟ್ಟಾಗೆ ಏನೆಲ್ಲ ಮಾಡ್ಬೋದು, ಅದನ್ನು BTL ಆ್ಯಕ್ಟಿವಿಟೀಸ್ ಇರ್ಬೋದು, ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ. ಪ್ರಸನ್ನ ಅವರು ತಮ್ಮ ಸಂಸ್ಥೆ ಮೂಲಕ ಕಾರ್ಪೊರೇಟ್ ಕಂಪನಿಗಳ ಜಾಹೀರಾತುಗಳಿಗೆ ಬೇಕಾದ ಹೋಲ್ಡಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪ್ರಶಂಸೆ ಪಡೆದಿದ್ದಾರೆ. ದಶಕಗಳಿಂದ ಹಲವು ದೊಡ್ಡ ಮತ್ತು ಚಿಕ್ಕ ಸಂಸ್ಥೆಗಳಿಗೆ ಮಾರುಕಟ್ಟೆ ತಂತ್ರದ ಐಡಿಯಾಗಳನ್ನು ನೀಡಿ ಯಶಸ್ಸು ಒದಗಿಸುವಲ್ಲಿ ತಮ್ಮದೇ ಪಾತ್ರ ವಹಿಸಿದ್ದಾರೆ. ಇವಾಗ ನಾವು ಆ್ಯಕ್ಚುಲಿ ಹೋರ್ಡಿಂಗ್ಸ್ ಮಾಡ್ತೀವಿ, ಡಿಜಿಟಲ್ ಇರ್ಬೋದು, ಮಾರ್ಕೆಟಿಂಗು, ಹಾಗೆಯೇ ಇದು ಈವೆಂಟ್ಸ್ ಅಂದರೆ ಇವಾಗ ಹೊಸ ಇವೆಂಟ್ ಮ್ಯಾನೇಜ್ಮೆಂಟು, ಹಾಗೆಯೇ BTL ಆ್ಯಕ್ಟಿವಿಟೀಸ್. ಇವಾಗ ಪ್ರಮೋಟರ್ಸ್ ಇಟ್ಟು ಅವರಿಗೆ ಅದು ಡಿಪೆಂಡ್ಸ್ ಆನ್ ಕ್ಲೈಂಟ್, ಅವರಿಗೆ ಅವರ ಬಜೆಟ್ ಏನಿದೆ, ಅವರಿಗೆ ಯಾವ ಥರದ
ಇದು ಅಡ್ವರ್ಟೈಸಿಂಗ್ ಬೇಕಾಗುತ್ತೆ, ಅದರ ಪ್ರಕಾರ ನಾವು ಅದಕ್ಕೆ ಬೇಕಾದ ಹಾಗೆ ನಾವು ಅವರ ಬಜೆಟಿಗೆ ತಕ್ಕಂತೆ ನಾವು ಅವ್ರಿಗೆ ಅಡ್ವರ್ಟೈಸಿಂಗ್ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಅವರು ಹಣ ಖರ್ಚು ಮಾಡಿ ತಯಾರಿದ್ದಾರೆ ಅಂತಾದರೆ ನಾವು ಅದಕ್ಕೆ ಸರಿಯಾಗಿ ನಾವು ಮಾಡ್ತೀವಿ. ಅವ್ರ ಬಜೆಟ್ಟು ಮತ್ತು ಅವರಿಗೆ ಟಾರ್ಗೆಟ್ ಆಡಿಯನ್ಸು ಯಾರು ಎಲ್ಲಿ ಬೇಕು ಅನ್ನೋದ್ರ ಮೇಲೆ ನಾವು ಪ್ಲ್ಯಾನ್ ಮಾಡ್ತೀವಿ. ಬೇಸಿಕಲಿ ನಾವು ನಮ್ಮ ಸ್ವಂತ ಬೋರ್ಡ್ ಅಂತ ಏನೂ ಇಲ್ಲ, ನಾವು ಏಜೆನ್ಸಿ ಆಗಿರೋದ್ರಿಂದ ಬೇರೆಯವರೆಲ್ಲರ ಕೈಯಿಂದನೂ ತೆಗೆದು, ಅಂದರೆ ಕ್ಲೈಂಟಿಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಲ್ಲಿ ಬೇಕಾಗುತ್ತೆ, ಯಾವ ಊರು, ಆ ಪ್ಲ್ಯಾನಿಂಗ್ನ ನಾವು ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಮೇನ್ ಇರೋದೇ ನಾವು ಪ್ಲ್ಯಾನಿಂಗ್, ಅಂದರೆ ಅವರಿಗೆ ಎಲ್ಲಿ ಟಾರ್ಗೆಟ್ ಮಾಡಬೇಕು, ಯಾವ ಆಡಿಯನ್ಸ್ ಅವ್ರಿಗೆ ಬೇಕು, ಅವ್ರ ಪ್ರಾಡಕ್ಟ್ ಎಲ್ಲಿ ಸೇಲ್ ಆಗುತ್ತೆ ಅಥವಾ ಎಲ್ಲಿ ಅವ್ರಿಗೆ ಮಾರ್ಕೆಟ್ ಮಾಡಿದ್ರೆ ಜಾಸ್ತಿ ಬಿಸ್ನೆಸ್ ಬರುತ್ತೆ ಅನ್ನೋದನ್ನು ನಾವು ಪ್ಲ್ಯಾನಿಂಗ್ ಮಾಡಿಕೊಡ್ತೀವಿ. ಅದ್ರ ಪ್ರಕಾರ ಅವರಿಗೆ ಎಲ್ಲಿ ಮೀಡಿಯಾಗಳು ಬೇಕು ಅದನ್ನು ನಾವು ಅವರಿಗೆ ಹೊಂದಿಸ್ಕೊಡ್ತೀವಿ. Hi, I'm Kumar Subramaniam Anta. I am working with Leading Edge Advertising India Private Limited since the inception of the company. It's almost 13 years. It's been a wonderful journey working here with this company, and I've been looking after the accounts and finance department. Describe about Mr. Prasanna. He has been very honest and sincere and very humble and a generous personality. He has a very good bonding with all the employees, and he is a very generous person, very helping mentality to the society, and we are very happy with working with him. So we wish him all the very best. ಪ್ರಸನ್ನ ಅವರು ಉದ್ಯಮದಲ್ಲಿ ಮಾತ್ರವಲ್ಲ, ಸಮಾಜ ಸೇವೆಯಲ್ಲೂ ಸಕ್ರಿಯವಾಗಿದ್ದಾರೆ. ಕಾಟಗೇರಿಯಲ್ಲಿ ಜಲಪ್ರಳಯವಾದ ನಿರ್ಗತಿಕರಿಗೆ ಫುಡ್ ಕಿಟ್ ನೀಡಿ ನೆರವಾಗಿದ್ರು. ಈಗಲೂ ತಮ್ಮ ಆದಾಯದ ಒಂದು ಭಾಗವನ್ನ ಕಣ್ಣಿನ ಶಿಬಿರಗಳು, ವಿಕಲಚೇತನ ಮಕ್ಕಳ ಸಹಾಯ, ಶೈಕ್ಷಣಿಕ ಚಟುವಟಿಕೆಗಳಿಗೆ ನೆರವು, ದೇವಾಲಯಗಳು ಮತ್ತು ಧಾರ್ಮಿಕ ಕಾರ್ಯಗಳು, ಕ್ರೀಡಾ ಚಟುವಟಿಕೆಗಳು ಹಾಗೂ ಯುವ ಪ್ರತಿಭೆಗಳಿಗೆ ಉತ್ತೇಜನ ಸೇರಿದಂತೆ ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಸ್ವತಃ ಕ್ರೀಡಾಪಟುವಾಗಿರುವ ಪ್ರಸನ್ನ ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಶಟಲ್ ಪಂದ್ಯಾವಳಿಯನ್ನ ಆಯೋಜಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಸಮಾಜಕ್ಕೆ ಸ್ವಲ್ಪ ಸೇವೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಮ್ಯುನಿಟಿ ಇರ್ಬೋದು ಅಥವಾ ನಮ್ಮ ಊರಿರ್ಬೋದು, ಯಾರಿಗೆಲ್ಲ ಹೆಲ್ಪ್ ಮಾಡಬೇಕು, ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಶೋಷಿತ ವರ್ಗ ಇದ್ದಾರೆ ಅಂತ ಕಾಣಿಸ್ತಾರೋ ಅವರಿಗೆಲ್ಲ ನಾನು ಸಹಾಯ ಮಾಡ್ತಾ ಬಂದಿದ್ದೇನೆ. ಹಾಗೆ ನಾನು ಸ್ವಲ್ಪ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ನಾನು ಸ್ಪೋರ್ಟ್ಸ್ ಇರೋ ಯುವಕರಿಗೆ ಯುವತಿಯರಿಗೆ ಸ್ವಲ್ಪ ಸಹಾಯ ಜಾಸ್ತಿನೇ ಮಾಡ್ತೀನಿ ಅಂತ ಹೇಳ್ಬೋದು. ಅದು ಅಲ್ಲದೆ 2018ರಲ್ಲಿ ಕೊಡಗಿನಲ್ಲಿ ಪ್ರಳಯ ಆದಾಗ ನಮ್ಮ ಊರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಾನು ನನ್ನ ಸ್ವಂತ ಉದ್ಯಮದ ದುಡಿಮೆಯಲ್ಲಿ ಅವರಿಗೆ ಬೇಕಾದ ಇದು ಕಿಟ್ಟು, ಊಟದ ವ್ಯವಸ್ಥೆಗಳು, ಇದನ್ನು ಎಲ್ಲ ಸಾಮಗ್ರಿಗಳನ್ನ ಪ್ಯಾಕ್ ಮಾಡಿ ಕಾಟಗೇರಿ ಎಸ್ಪೆಷಲಿ ನಾನು ಒಂದು ಪ್ಲೇಸ್ ಅಂತ ಆಯ್ಕೆ ಮಾಡಿಕೊಂಡು, ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು. ಸೊ ನಾನಲ್ಲಿ ಹೋಗಿ ಎಲ್ಲ ಮನೆಗಳಿಗೆ ಹೋಗಿ ನಾನು ಅವ್ರಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಕೊಟ್ಟು ಶುರು ಮಾಡಿದೆ. ಸೊ ಸಮಾಜ ಸೇವೆ ಅಂತ ಶುರು ಆಗಿದ್ದು ಅಲ್ಲಿಂದ. ಸೊ ಹಾಗೆಯೇ ಮುಂದೆ ತುಂಬ ಆದಾಯ ಅಂತ ಅಲ್ಲದ ಕುಟುಂಬದಿಂದ ಬಂದದಿಂದ ನಮಗೆ ಆ ಕಷ್ಟದ ಅರಿವು ಇರೋ ಕಾರಣ, ಸೊ ನಮ್ಮ ಹಾಗೆ ಕಷ್ಟಪಟ್ಟು ಬೆಳೀತಿರೋ ಮಕ್ಕಳಿಗೆ ಸಹಾಯ ಮಾಡುವ ದೃಷ್ಟಿಯಲ್ಲಿ ಸೊ ನಾನು ಸ್ವಲ್ಪ ಸಮಾಜ ಸೇವೆ ಮಾಡ್ತಾ ಬಂದೆ. ಓದೋಕ್ಕಿರ್ಬೋದು ಅಥವಾ ಅವರಿಗೆ ಸ್ಪೋರ್ಟ್ಸಿಗೆ ಇರೋ ಸಲಕರಣೆಗಳಿರ್ಬೋದು, ಈ ಥರ ನಾನು ಸಹಾಯ ಮಾಡ್ತಾ ಬಂದು ಹೀಗೆ ನಾನು ನನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಇದ್ದೇನೆ. ಹಲವು ಕ್ರೀಡಾಕೂಟಗಳಿಗೆ ಜನಗಳು ನನ್ನ ಬಂದು ಸಹಾಯ ಕೇಳೋ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಹಣದ ವ್ಯವಸ್ಥೆ, ಟ್ರೋಫಿ ಆಗಿರ್ಬೋದು ಅಥವಾ ಅವರಿಗೆ ಸ್ಪೋರ್ಟ್ಸಿಗೆ ಬೇಕಾದ ಯಾವುದಾದ್ರು ಅರೇಂಜ್ಮೆಂಟ್ಸಿಗೆ ಬೇಕಾದ ಪ್ರಮೋಷನ್ ಆಗಿರ್ಬೋದು, ಈ ಥರದಲ್ಲಿ ನಾನು ಸಹಾಯ ಮಾಡ್ತಾ ಬಂದು ಈಗ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಹೀಗೆ ನನ್ನ ಉದ್ಯಮವನ್ನು ಬೆಳೆಸ್ಕೊಂಡು ನಾನು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತ್ ಕುಮಾರ್ ಅಂತ ಹೇಳಿ, ನಾನು ಲಿಮಿಟ್ಲೆಸ್ ಫಿಟ್ನೆಸ್ನ ಮಾಲೀಕನಾಗಿದ್ದೀನಿ. ಪ್ರಸನ್ನ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರಸನ್ನ ಅವರು ನನಗೆ ಸುಮಾರು ಒಂದು 9 ರಿಂದ 10 ವರ್ಷದ ಪರಿಚಯ ನನಗೂ ಪ್ರಸನ್ನ ಅವ್ರಿಗೆ. ಒಂದು ಮಾತು ಹೇಳಬೇಕು ಅಂತಂದರೆ, ಒಳ್ಳೆ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಸಹಾಯ ಮಾಡ್ಬೇಕನ್ನೋದು ಮೊದಲು ಕೈ ಬರುತ್ತೆ ಅವ್ರಿಗೆ. ಇದೇ ನಮ್ಮ ಪ್ರಸನ್ನ ಸರ್ ಅವರು. ಆಮೇಲೆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ, ಯಾರಿಗೂ ಇಲ್ಲ ಅಂತಂದಿದ್ದು ಮಾತೇ ಇಲ್ಲ ಇಲ್ಲಿ ತನಕ. ಕಷ್ಟ ಅಂತ ಓದೋರ್ಗಾಗಲಿ ಅಥವಾ ದುಃಖದಲ್ಲಿರೋರ್ಗಾಗಲಿ, ಯಾವುದೇ ರೀತಿ ಆಗಲಿ, ಒಂದು ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೋ ಮೂರನೇ ವ್ಯಕ್ತಿ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಪ್ರತಿ ಸತಿ ನಾನು ಮಾಡ್ತೀನಿ, ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೆ ಭಾಳ ಉದಾಹರಣೆಗಳಿರೋದು.
ಮತ್ತು ಸಣ್ಣ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಹಿಂಗೆ ಯಾರೋ ಒಬ್ಬ ಹುಡುಗ ಬಂದ, ಗೇಮ್ಸಲ್ಲಿ ಮುಂದುವರಿಬೇಕಂತಿದ್ದೀನಿ, ನನಗೆ ಹಣ ಸಹಾಯ ಬೇಕು ಅಂತ ಹೇಳ್ದ. ಆವಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟು ಮಾಡಿದ್ವಿ. ಪ್ರಸನ್ನ ಅವ್ರಿಗೆ ಒಂದು ಮಾತು ಹೇಳಿದ್ವಿ, ಈ ಥರ ಯಾರೋ ಹುಡುಗ ಒಬ್ಬ ಇದ್ದಾನೆ ಅಂಥೇಳಿ. ಏನೇನು ಖರ್ಚಾಗುತ್ತೆ ಎಲ್ಲನೂ ನಮ್ಮ ಪ್ರಸನ್ನ ಅವರೇ ನೋಡಿಕೊಂಡ್ರು, ಆ ಥರ ವ್ಯಕ್ತಿ. ಹಾಗೆ ಪ್ರಸನ್ನ ಅವ್ರಿಗೆ ವಿಜಯವಾಣಿಯಿಂದ ವಿಜಯರತ್ನ ಅವಾರ್ಡ್ ಬಂದಿದೆ, ಭಾಳ ಸಂತೋಷ ಆಗ್ತಾಯಿದೆ. ಅವರು ಇದೇ ಥರ ಮುಂದಕ್ಕೂ ಇನ್ನೂ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ, ಇನ್ನೂ ಭಾಳಷ್ಟು ಪ್ರಶಸ್ತಿಗಳನ್ನ ತಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಆಲ್ ದ ಬೆಸ್ಟ್ ಪ್ರಸನ್ನ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಾನು MS ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸು ಕಂಪ್ನಿ ನಡೆಸ್ತಾ ಇದ್ದೀನಿ. ಆ ಕಂಪ್ನಿ ನಡ್ಸೋಕ್ಕೆ ನಮ್ಮ ಪ್ರಸನ್ನ ಸರೇ ಕಾರಣ. ಯಾಕೆಂದರೆ ಅವರೇ ನಮ್ಮ ಅವ್ರು ಗೈಡ್ ಕೊಟ್ಟು ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಥರನೇ ಹೋಗಬೇಕು ಅಂತೇಳಿ ಆ ಸ್ನೇಹ ದೊಡ್ಡದಾಗಿ ಬೆಳ್ಕೊಂಡು ಹೋಯ್ತು ಈಗ. ಸೊ ಹಂಗಾಗಿ ಏನಂದರೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಆಯ್ತು ನಮಗೆ. ಸೊ ಹಂಗಾಗಿ ಅವ್ರ ಜೊತೇಲಿ ಸ್ನೇಹ ಒಡನಾಟ ಜಾಸ್ತಿ ಬೆಳ್ಕೊಂತ ನಾವು ಜೊತೆಲೇ ಹಿಂಗೆ ಆ ಕಂಪ್ನಿ ಬೆಳೆಯೋಕ್ಕೆ ಕಾರಣವೇ ಅವರು. ಸೊ ಈ ಥರ ಇರಬೇಕು, ಹಿಂಗೆ ಮಾಡಬೇಕು ಅಂಥೇಳಿ ಅವರು ಒಂದು ಗೈಡ್ನೆಸ್ ಕೊಡ್ತಾ ನಮಗೆ ಅವರು ಕರ್ಕೊಂಡು ಹೋದರು. ವಿಜಯವಾಣಿಯಲ್ಲಿ ಅವ್ರಿಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂಥೇಳಿ ತುಂಬ ಖುಷಿ ಆಯಿತು ನಮಗೆ. ಸೊ ಇದೇ ರೀತಿ ಅವರು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಅವರು ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೆ ಸೇವೆ ಮಾಡಿಕೊಂಡು ಅವರು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ನನ್ನ ಹೆಸರು ಗೌರವ್ ಅಂತ. ನಮ್ಮದು ಜಿಮ್ ಇದೆ, ಒಂದು ಫಿಟ್ನೆಸ್ ಕ್ಲಬ್ಬು ಅಂತ. ಆ್ಯಕ್ಚುಲಿ ಪ್ರಸನ್ನ ಸರ್ ಬಂದು ಕಳೆದ 10 ವರ್ಷದಿಂದ ಪರಿಚಯ. ಹೇಗೆ ಅಂತಂದರೆ ಜಿಮ್ಮಲ್ಲೇ ನಾನು ಟ್ರೈನರ್ ಆಗಿದ್ದೆ. ಅಲ್ಲಿ ಅವರು ಕ್ಲೈಂಟಾಗಿ ಬಂದ್ಬಿಟ್ಟು ಇದಾಗಿದ್ದು, ಪರಿಚಯ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ಅದೇ ಒಡನಾಟದಲ್ಲಿದ್ದೀವಿ. ಮತ್ತು ಎಲ್ಲಾದರೂ ಇವಾಗ ಜಿಮ್ ಒಂದು ಈ ಥರ ಆಗ್ತಾ ಇದ್ದೀನಿ, ಒಂದು ಮೇಲೆ ಉನ್ನತ ಸ್ಥಾನದಲ್ಲಿದ್ದೀನಿ ಅಂದರೆ ಅವ್ರು ಪ್ರಸನ್ನ ಸರೇ ಕಾರಣ ಎಲ್ಲದಕ್ಕೂ. ಪ್ಲಸ್ ಏನೇ ಆಗಲಿ ಏನೇ ಹೋಗಲಿ ಅವುಗಳಿಗೆ ಎಲ್ಲದಕ್ಕೂ ಬಂದು ಮುಂದೆ ನಿಂತ್ಕೊಂತಾರೆ. ಅದೇ ಹೇಳ್ತಾರಲ್ಲ, ಬಲಗೈಗೆ ಎಲ್ಲಿ ಮಾಡೋದು ಎಡಗೈಗೆ ಗೊತ್ತಾಗಬಾರ್ದು, ಎಡಗೈಯಲ್ಲಿ ಮಾಡೋದು ಬಲಗೈಗೆ ಗೊತ್ತಾಗಬಾರ್ದು ಅಂತ. ಹಂಗೆ ಯಾರ ಹತ್ರನೂ ಏನೂ ಬಿಟ್ಕೊಡೋದಿಲ್ಲ. ಯಾವುದೇ ವಿಚಾರವಾಗಲಿ ಏನೇ ಆಗಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಶಿಸ್ತು ಅನ್ನೋದಲ್ಲೇ ಎತ್ತಿದ ಕೈ ಅವರು. ಹಾಗೆ ಅವ್ರು ಸುಮಾರು ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರದ್ದು ಅಡ್ವರ್ಟೈಸಿಂಗಲ್ಲಿ ಇವಾಗ ಡಾಕ್ಟ್ರೇಟು ಮಾಡ್ತಾಯಿದ್ದಾರೆ. ಅವ್ರದ್ದು ಇನ್ನೂ ಬಿಸ್ನೆಸ್ ಇಂಪ್ರೂವ್ ಆಗಲಿ, ಚೆನ್ನಾಗಾಗಲಿ ಅಂದ್ಬಿಟ್ಟು ಹಾರೈಸ್ತೀವಿ. ಮತ್ತು ಇವಾಗ ಅವಾರ್ಡ್ ಬರ್ತಾಯಿದೆ ಅವ್ರಿಗೆ. ಇದೇ ಥರ ಮುಂದೆ ತುಂಬ ಅವಾರ್ಡ್ಗಳು ತಗೊಂಡು ಎಲ್ಲರನ್ನೂ ಬೆಳೆಸಿ ಹಾರೈಸಲಿ ಅಂದ್ಬಿಟ್ಟು. ಎಡಿಕೇರಿ ಪ್ರಸನ್ನ ಅವರಿಗೆ ವಿಜಯವಾಣಿ ನೀಡುವ ಅತ್ಯುತ್ತಮ ಪ್ರಶಸ್ತಿಯಾದ ವಿಜಯರತ್ನ ಪ್ರಶಸ್ತಿ ದೊರಕಿದೆ. ಅವರು ಕೊಡಗುಗೌಡ ಯುವ ವೇದಿಕೆಯ ಉಪಾಧ್ಯಕ್ಷರು. ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಕೊಡಗಿನ ಯುವಜನತೆಗೆ ಮತ್ತು ಕೊಡಗಿನಲ್ಲಿ ನಡೆಯುವಂಥ ಕ್ರೀಡೆಗಳಾಗಲಿ ಅಥವಾ ಶೈಕ್ಷಣಿಕ ವಿಷಯಗಳಿಗಾಗಲಿ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಹಾಗೆ ಎಡಿಕೇರಿ ಪ್ರಸನ್ನನವರು ಅವರ ಪರಿಶ್ರಮದಿಂದ ಅತ್ಯುತ್ತಮ ಉದ್ಯಮಿ ಕೂಡ ಆಗಿದ್ದಾರೆ. ಅಡ್ವರ್ಟೈಸಿಂಗ್ ಕಂಪನಿಯ ಒಂದು ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ನಮ್ಮ ಕೊಡಗಿನ ಯುವಜನತೆಗೆ ಒಂದು ಮಾದರಿ ಆಗಿದ್ದಾರೆ. ಅದಲ್ಲದೆ ಕೊಡಗಿನಲ್ಲಿ ಬಹಳಷ್ಟು ನಮ್ಮ ಜನಾಂಗಪರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಮುಂದಿನ ಭವಿಷ್ಯದ ಒಂದು ಉಜ್ವಲ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇವರೆಲ್ಲ ಮಹತ್ ಕಾರ್ಯಗಳಿಗೆ ಪತ್ನಿ ದೀಪ್ತಿ ಕೆದಂಬಾಡಿ, ಪುತ್ರ ಪರಿಣಿತ್ ಎಡಿಕೇರಿ ಸಾಥ್ ನೀಡುತ್ತಿದ್ದಾರೆ. ನನ್ನ ಹೆಸರು ಪರಿಣಿತ್ ಅಂತ. ಕ್ಲಾಸ್ 12ಅಲ್ಲಿ ಓದ್ತಾ ಇದ್ದೀನಿ, ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ. ನನ್ನ ಏಜ್ 17 ಇಯರ್ಸ್. ಒಂದು ಚಿಕ್ಕ ಇಂಟ್ರೊಡಕ್ಷನ್ ಹೇಳಬೇಕಂದ್ರೆ, ನಾನು 8 ವರ್ಷದಿಂದ ಡ್ಯಾನ್ಸ್ ಮಾಡ್ತಾಯಿದ್ದೆ. ಇಂಡಿಯಾನ 3 ಸತಿ ರೆಪ್ರೆಸೆಂಟ್ ಮಾಡಿದ್ದೀನಿ ಡ್ಯಾನ್ಸ್ ವರ್ಲ್ಡ್ ಕಪ್ಪಲ್ಲಿ. ನನ್ನ ಬೆಸ್ಟ್ ಪೊಸಿಷನ್ 4th place. ನಾವು ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಹ್ಯಾವ್ ಶಿಫ್ಟೆಡ್ ಮೈ ಫೋಕಸ್ ಆನ್ ಶೂಟಿಂಗ್ ಸ್ಪೋರ್ಟ್ ಇನ್ ದ ಡಿಸಿಪ್ಲಿನ್ಸ್ 10 meter, 50 meter and 3 position and prone. And I've come up to national level. ನನ್ನ ಸ್ಟೇಟ್ಸಲ್ಲಿ ಒಂದು ಗೋಲ್ಡ್ ಇಂಡಿವಿಜುವಲ್ ಮೆಡಲ್ ಇದೆ 50 meter 3 positionಲ್ಲಿ, ಮತ್ತು 10 meterಲ್ಲಿ ಒಂದು ಬ್ರಾನ್ಸ್ ಇದೆ KSS ಕುಮಾರ್ ಸುರೇಂದ್ರ ಸಿಂಗ್ ನ್ಯಾಷನಲ್ ಲೆವೆಲ್ ಶೂಟಿಂಗ್ ಕಾಂಪಿಟೇಷನಲ್ಲಿ. ನನ್ನ ಅಪ್ಪ ಅಮ್ಮ ನನ್ನ ಶೂಟಿಂಗಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಾನು ಹೇಳಿದೆ ಡ್ಯಾನ್ಸಿಂದ ಶೂಟಿಂಗ್ ಹೋಗ್ತೀನಿ, ಆವಾಗೂ ತುಂಬ ಸಪೋರ್ಟ್ ಮಾಡಿದ್ರು. ಇದು ಮಾಡಬೇಡ ಅದು ಮಾಡಬೇಡ ಅಂತ ಏನೂ ಹೇಳಿಲ್ಲ, ಡೈರೆಕ್ಟ್ ಸಪೋರ್ಟ್ ಕೊಟ್ಟರು. ಎಲ್ಲದಕ್ಕೂ ಏನೂ ಬೇಡ ಅಂತ ಹೇಳಲ್ಲ, ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾರೆ.
ನಂದು ಮೇನ್ ಗೋಲ್ ಏನಂದರೆ ಒಲಿಂಪಿಕ್ಸಲ್ಲಿ ಇಂಡಿಯಾಗೆ ಗೋಲ್ಡ್ ತರೋದು. ಇದು ತರಲು ನನ್ನ ಅಪ್ಪ ಅಮ್ಮ ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಪ್ಪ ಮತ್ತು ಅಮ್ಮ ಅಂದರೆ ದೇವ್ರ ಥರ ತುಂಬ ಜಾಸ್ತಿ ನನ್ನ ಸಪೋರ್ಟ್ ಮಾಡಿಕೊಂಡು ಎಲ್ಲದರಲ್ಲೂ ಏನು ಕಮ್ಮಿ ಮಾಡದೆ ಎಲ್ಲ ತರ್ತಾಯಿದ್ದಾರೆ. ಮತ್ತು ನನ್ನ ಅಪ್ಪಗೆ ಈ ವಿಜಯರತ್ನ ಅವಾರ್ಡ್ ಗೆಲ್ತಿದ್ದಾರೆ ಅಂತ ನನಗೆ ತುಂಬ ಗೌರವ. ಮತ್ತು ಗುಡ್ ಲಕ್ ಡ್ಯಾಡಿ. ನಾನು ರೇವತಿ ರಮೇಶ್ ಮಡಿಕೇರಿ, ನಿವೃತ್ತ ಮುಖ್ಯ ಶಿಕ್ಷಕಿ. ಚಿಕ್ಕ ವಯಸ್ಸಿನಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಶಿಸ್ತು ಮತ್ತು ಅಚಲ ಪರಿಶ್ರಮದಿಂದ ಜಾಹೀರಾತು ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಯಶಸ್ಸಿನ ಶಿಖರವೇರಿದ ಎಡಿಕೇರಿ ಪ್ರಸನ್ನರವರಿಗೆ ವಿಜಯವಾಣಿ ಪತ್ರಿಕೆಯವರು ಗೌರವಾನ್ವಿತ ವಿಜಯರತ್ನ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸುತ್ತಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ಅವರಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳಾಗಲಿ, ಅವರ ಯಶಸ್ಸಿನ ಹಾದಿ ಇಂದಿನ ಯುವ ಜನತೆಗೆ ದಾರಿದೀಪವಾಗಲಿ, ಇನ್ನಷ್ಟು ಪುರಸ್ಕಾರಗಳು ಅವರ ಮುಡಿಗೇರಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ಉದ್ಯಮ ಮತ್ತು ಸಮಾಜ ಸೇವೆ ಮೂಲಕ ಪ್ರಖ್ಯಾತಿಗೊಂಡಿರುವ ಪ್ರಸನ್ನ ಎಡಿಕೇರಿ ಅವರ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.